ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡಿದ್ರೆ 10:30 ಏನೋ ಆಗೈತಿ. ಇವತ್ತು ಪೂರ್ತಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಯಾಕಂದ್ರೆ 4 ದಿನ ಊರಾಗಿಲ್ಲ ಅಂದ್ಮೇಲೆ ಎಲ್ಲ ಒಳಗೆಲ್ಲ ತುಂಬ ಹಿಡಿದ್ಬಿಟ್ಟೈತಿ. ಅದಕ್ಕೆ ಸ್ವಚ್ಛಗ ರೂಮ್ ಸ್ವಚ್ಛ ಮಾಡಿದ್ರ ಅಂತ ಹೇಳಿ ಬೆಳಿಗ್ಗೆ ಇದೆಲ್ಲ ಕ್ಲೀನ್ ಮಾಡ್ಕೊಳತ್ತೇನೆ. ಓಕೆ ನೋಡ್ರಿ, ಹಿಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ. ನೋಡ್ರಿ ಪತ್ತೂರ್ಶ್ವರ್ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನು ಶ್ವೇತ, ಮುಗಿತಿಲ್ಲ ಕೆಲ್ಸನಿಂದ? ಅಕ್ಕಿ ಬಂದು ಬರ್ಸ್ತಾಳ. ಏನ ನೆಲ ಒರೆಸ್ತಾಳ ಅಂತ? ಹೌದಾ? ಏನು ಬಾಲ್ ಜೊತೆ ಎಷ್ಟು ಆಡ್ತಾ ಅಂತಾನೆ? ಓ ಅಕ್ಕಿ ತೆಗಿ ಅಂತ ಡ್ಯಾಡಿ ಅಂತ. ಬಾರ ಮಮ್ಮಿ. ನೋಡಿ ಕ್ಯಾ ಕರ್ಯಾತಾರ ಅಂತ ನೋಡಿ, ನಿಂಗೆ ಅಜ್ಜ ಶೋನು ಹೋಗು ಬಾ ಗೋಬಿ. ಅವ್ರ ಅವ ಕೆಲಸ ಮಾಡಿಸ್ಕೊಡಂಗಿಲ್ಲ, ತಾನು ಮಾಡಂಗಿಲ್ಲ. ಭಯಂಕರ ಕಾಡ್ತಾಳ ಅವ್ರ ಅವನ್ನ. ಬೇ ಗೊತ್ತು. ಓಯ್ ಏನ್ ಮಾಡತ್ತೀರಿ? ನೋಡ್ರಿ ಅವ್ರ ಮ್ಯಾಟ್ ತೊಳಿತೇನಿ, ಅರ್ಬಿ ತೊಳಿತೇನೆ ಅಂತೇಳಿ ಏನೇನು ತೊಳೆದಾರ ತೋರಿಸ್ತೇನೆ ನೋಡ್ರಿ ನಿಮಗಿಲ್ಲ. ನೋಡ್ರಿ ಬ್ಯಾಗ್ ತೊಳೆದಾಕ್ಯಾರ, ಈ ಟ್ರಾವೆಲಿಂಗ್ ಬ್ಯಾಗ್ ಅನ್ಸೈತಿ ತೊಳೆದಾಕ್ಯಾರ. ಏನು ಅಲ್ಲ, ಈಗ ಯಾಕೆ ಸ್ವಚ್ಛ ಮಾಡತ್ತಿ ಅಂತ ಮತ್ತೇನು ಪ್ಲ್ಯಾನ್ ಐತೆ ನಿಂದ? ಹಾಂ ಏನು ಹೇಳತ್ತೀನಿ ಕರೆನ ಮತ್ತ ಯಾವಾಗೋ? ಶುಭಾಶ ಶೀಘ್ರಮ್ಮ. ಅಯ್ಯ ಜೋರೈತಪ್ಪ ನಮ್ ಶ್ವೇತಾ ಅವ್ರದ. ಮತ್ತೆ ಚೈನಿ ಹೊಡ್ಯಾಕ ಹೋಗೋದೈತಂತ. ಮತ್ತೇನು ಇವತ್ತ ವಿಡಿಯೋ ಭಾಳ ಕ್ಲಿಯರ್ ಕಾಣತೈತಿ. ಇವತ್ತು ಕ್ಯಾಮ್ರಾದಾಗ ಬ್ಲಾಗ್ ತಗೊಳತ್ತೇರಿ. ಮತ್ತೆ ಕ್ಲಿಯಾರಿಟಿ ಮೊದ್ಲಿಂದ ವಿಡಿಯೋಕ್ಕೂ ಈಗಿನ ವಿಡಿಯೋಕ್ಕೂ ಕ್ಲಿಯಾರಿಟಿ ಹೆಂಗೈತೆ ಅಂತ ಹೇಳ್ರಿ. ಮತ್ತೆ ವಾಯ್ಸ್ ಅನ್ನು ಕರೆಕ್ಟ್ ಆಗಿ ಕೇಳಿಸಾತೈತೆ ಇಲ್ಲ ಅನ್ನೋದ್ರ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಇದ್ರೊಳಗೆ ಕ್ಲಿಯಾರಿಟಿ ಕೇಳಿಸುತ್ತೆ ವಾಯ್ಸ್, ಅದ್ರೊಳಗೆ ಕ್ಲಿಯರ್ ಕೇಳಿಸುತ್ತೆ ಹೇಳ್ರಿ. ಮತ್ತೆ ವಿಡಿಯೋ ಯಾವ್ದ್ರೊಳಗೆ ಕ್ಲಿಯರ್ ಬರ್ತೈತೆ ಅನ್ನೋದನ್ನು ಕಮೆಂಟ್ ಮಾಡ್ರಪ್ಪ. ಶ್ವೇತಾ ಅವ್ರ ಇದನ್ನು ಮೊಬೈಲ್ ಹಿಡ್ದಂಗೆ ಹಿಡ್ಕೊಂಡು ಮಾಡ್ಬೋದ್ರಿ ಸೆಲ್ಫಿ ಬ್ಲಾಗ್. ಏನ್ರಿ ಶ್ವೇತಾ ಅವ್ರ ಏನ್ ಮಾಡಕತ್ತೀರಿ? ಏನಿಲ್ಲ ನೋಡ್ರಿ, ಈಗ ಫ್ರೆಶ್ ಆಗಿ ಜಳಕ ಎಲ್ಲ ಆತ, ಎಲ್ಲಾ ಕೆಲಸ ಮುಗಿತ್ತ. ಈಗ ಪೂಜೆ ಮಾಡತ್ತೆ ನೋಡ್ರಿ. ಹೌದಾ? ನೋಡ್ರಿ ನಮ್ಮ ಶ್ವೇತಾ ಅವರ ಮುಂಜಾನಿಂದ ಇವತ್ತು ಮನಿ ಎಲ್ಲ ಫುಲ್ ಹಸನ್ ಮಾಡ್ಯಾರ. ಎಷ್ಟಂದ್ರೆ ಅಷ್ಟು ಸ್ವಚ್ಛ ಆಗೈತೆ ಮನಿ. ನೋಡ್ರಿ ಇಲ್ಲೇ ನಮ್ದು ಸ್ಟುಡಿಯೋ ಆಗಿರ್ಬೋದು, ಆಮೇಲೆ ಈಚೆ ಕಡೆ ನನ್ನ ಆಫೀಸ್ ಆಗಿರ್ಬೋದು, ಎಲ್ಲ ಕಡೆ ನೆಲ ಆಗಿಲ್ಲ ಒರೆಸಿ ಸ್ವಚ್ಛ ಫುಲ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಮಾಡ್ಯಾರ. ಇಲ್ಲಿ ನಮ್ಮ ಬೆಡ್ರೂಮ್ ಸಹಿತ ಫುಲ್ ಕ್ಲೀನ್ ಮಾಡ್ಯಾರ ನೋಡ್ರಿ ನಮ್ಮ ಶ್ವೇತಾ ಅವರ. ಕ್ಲೀನ್ ಮಾಡಿ ತಾವು ಜಳಕ ಮಾಡಿ ಈಗ ದೇವ್ರ ನಮಸ್ಕಾರ ಮಾಡಿದ್ರ. ಮುಂದೇನು ಕಾರ್ಯಕ್ರಮ? ಏನಿಲ್ಲ, ಅರ್ಬಿ ಎಲ್ಲ ಒಳಗೆ ಹೋಗಿ ತಂದು ಹಾಕೇನಿ. ಸ್ವಲ್ಪ ಮಾಡಿಚಿಟ್ರ ನೋಡ್ರಿ ಈಗ ಆತ. ಓಕೆ ಓಕೆ, ಮಾಡತ್ರಿ. ಏನ್ರಿ ವಾ ಏನ್ ಮಾಡಾಕತ್ತೀರಿ ಶ್ವೇತಾ ಅವ್ರ? ಅಪ್ಪಾಜಿ ಸ್ಕೂಲಿಗೆ ಹೋಗ್ತೀರಿ ನೀವು? ಹಾ, ಎಷ್ಟು ಖುಷಿ ನೋಡಕ್ಕೀಗ ಸಾಲಿಗೆ ಹೋಗೋದಂತಾನೆ. ಅಪ್ಪ ನಿನ್ ಸ್ಕೂಲ್ ಎಲ್ಲ ತೋರಿಸ್ ನಡಿ ನನ್ಗ. ಚಿನ್ನು ಯಾಕ ಕಲ್ ಬಿಸಿ ಆತೈತಿ? ಅಯ್ಯೋ ಬಾಯಿಟ್ಟು ಆತತ್ ಕಲ್ಲ. ಶೋನಿ ಯಾಕ ಹೊಲ್ಸಾಟ್ ಭಾಳ ಮಾಡ್ತೈತಿ ನೋಡು. ನಡ್ರಿ ಜಾಗ ಮಾಡಿಸ್ ನಡ್ರಿ. ನಮಗೆ ಊಟ ಹಾಕೊಡ್ತೀರನ? ನಡ್ರಿಪ್ಪ ನಡ್ರಿ. ಬರ್ರೀಗ ನಿಮಗೊಂದು ಅದ್ಭುತನ ತೋರಿಸ್ತೇನೆ. ಯಾಕಂದ್ರೆ ನಮ್ಮ ಮನ್ಯಾಗ ಏನು ಮಾಡಾಕತ್ತಾರು ನೋಡ್ರಿ ಇಲ್ಲಿ. ನೋಡ್ರಿ ಡ್ರಿಲ್ ಮಷಿನ್ ತೊಗೊಂಡು ಅಡುಗೆ ಮಾಡಾಕತ್ತಾರ ನಮ್ಮ ಅಪೇಕ್ಷಾ ಮತ್ತು ನಮ್ಮ ಪಪ್ಪ ಕೂಡಿ. ಅಬ್ಬಬ್ಬಬ್ಬಬ್ಬಬ್ಬ ನೋಡ್ರಿ, क्या बात है, क्या बात है. ಅಪೇಕ್ಷಾ ಏನು ಮಾಡಾಕತ್ತಿ? ಕೇಕ್ ಅದು ಮಷೀನ್ ಇಲ್ಲ. ಹಾಂ ಹಾಂ
ಅದಕ್ಕೆ ಕೈ ಹಿಡಿಬೇಡವ. ಏನು ಮಮ್ಮಿ ಏನು ಮಾಡಕತ್ತಿ? ಊಟ ನಿಮ್ದು? ನೋಡ್ರಿ ಮಿಕ್ಸರ್ನಾಗ ಇದು ಡ್ರಿಲ್ ಮಷೀನ್ಲಿ ಹೆಂಗೆ ಅಡುಗೆ ಮಾಡತ್ತಾರೆ ಇವತ್ತು ನಮ್ಮ ಮನ್ಯಾಗ. ಜಬರ್ದಸ್ತ್. ವೆರಿ ಗುಡ್ ವೆರಿ ಗುಡ್. ಹೌದು ಟೈಮ್ ಆಕೈತೆ ಅದಕ್ಕೆ. ನೋಡ್ರಿ ಇಲ್ಲಿ ನಮ್ಮ ಅಪೇಕ್ಷಾ ಮಸ್ತ್ ಕೇಕ್ ರೆಡಿ ಮಾಡಿದ್ಲ. ಅಪೇಕ್ಷಾ ಏನಿದ್ರ ಹೆಸರು? ಕೋಲ್ಡ್ ಕೇಕ್. ಯಾವ ಫ್ಲೇವರ್ ಅದ ನೋಡ್ರಿ? ಚಾಕ್ಲೇಟ್ ಫ್ಲೇವರ್ ಕೋಲ್ಡ್ ಕೇಕ್ ಅಂತ. ಅದ್ರ ಮೇಲೆ ಏನೇನು ಚಾಕ್ಲೇಟ್ ಗಿಕ್ಲೇಟ್ ಹೇಗೆ ಗಾರ್ನಿಷ್ ಮಾಡ್ಯಾರ. ಭಾರಿ ಕಾಣತ್, ಬ್ಯಾಗ್ ನೀರು ಬರೋದೈತಿ. ವಾ ನಮ್ಮ ಚಾನಲ್ ಒಳಗೆ ಯಾವಾಗ ತೋರ್ಸಕ್ಕೆ ಮತ್ತೆ ಇದನ್ನೆಲ್ಲ ಮಾಡಿ. ಓಕೆ ಇನ್ನೂ ಪರ್ಫೆಕ್ಟ್ ಇಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಯಾಳ ಈಗ ಮನ್ಯಾಗ. ಈಗ ಟೇಸ್ಟ್ ಮಾಡಕ್ಕೆ ಕೊಡ್ತಾಳೆ, ಆಮೇಲೆ ತಿನ್ನೋಣಂತ. ಆಮೇಲೆ ತೊಂಬವ ಟೇಸ್ಟಿಗೆ. ಈಗಿನ ಅವ್ರ ಪಪ್ಪಾಗೆ ತೋರ್ಸಾಕ್ಯದಾಳೆ ಈಗ ಆಕಿ. ಇನ್ನು ಈಗ ಫ್ರಿಜ್ನಾಗ ಇಡ್ಬೇಕನ್ನೋದು ಮತ್ತೆ. ಓಕೆ ಓಕೆ ಇಡೋಗಿ. ನೋಡ್ರಿ ನಮ್ಮ ಕಿಡ್ಡನ್ ನೋಡ್ರಿ ಇಲ್ಲಿ ಉಸುಕ್ನ ಹೆಂಗೆ ಅಡ್ಡಾಡತ್ತ ಗನ್ ಹಿಡ್ಕೊಂಡು ಫುಲ್ KGF ಪಿಕ್ಚರ್ ರೇಂಜಿಗೆ ಅಡ್ಡಾಡಕತ್ತಾಳ. ಹಂಗ ಕಾಣತ್ತ ಪಟ್ಟಿ ಪಟ್ಟಿ ಶರ್ಟ್ ಹಾಕೊಂಡಿರ್ತಾನಲ್ಲ ಯಶ್. ಹೌದಿಲ್ಲ ಕಿಡು ಯಶ್ ನೀ? ಹಾಂ ರಾಧಿಕಾ ಪಂಡಿತ ಕಟಿಂಗ್ ಮಾಡಿಸ್ಕೊಂಡ್ ಬಂದ. ಭಾರಿ ಕಾಣತ್ತಾಳ ಕಿಡ್ಡನ್ ಕಟಿಂಗ್ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಕೂದಲು ಇದ್ದಿದ್ದಾಗ ಚಂದ ಕಾಣಿಸತ್ತಿತ್ತು. ಹೆಂಗ ಅನ್ಸಾತೈತಿ ಕಿಡ್ಡನ್ ಕಟಿಂಗ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಹುಡುಗ ಅನ್ಸಾತ ಇವತ್ತು ಸೇಮ್ ಬನ್ನಿ. ಕಿಡ್ಡು ಹುಡುಗ ಅನ್ಸಾತೀನಿ? ಇಲ್ಲ ಚಲೋ ಆಗೈತಿ. ಅದು ಯಾವ್ದಾದ ಕಟಿಂಗ್ ಅಂಗಡಿ? BB's and Bobby's ಅಂತ. ಬೀಪ್ಸ್ ಆ್ಯಂಡ್ ಬಾಬ್ಸ್ ಅಂತ. ಅದಕ್ಕೆ ಅಪೇಕ್ಷಾ BB's and Bobby's ಅಂತ ಹೆಸರಿಟ್ಟಾಳಂತ. ಬರೀ ಒಂದೆರಡು ರೀಲ್ ಮಾಡ್ಕೊಂಡು ಹೋಗೋಣ. ನೋಡ್ರಿ ನಮ್ಮ ಶ್ವೇತಾ ಅವ್ರು ಇವತ್ತು ರೀಲ್ ಮಾಡ್ಕೊಳ್ಳೋ ಅಂತ ಒಂದು ಉತ್ಸಾಹದಾಗ ಉಕ್ಕಿ ಹರಿಯಾಕತೈತಿ ನಮ್ಮ ಶ್ವೇತಾ ಅವ್ರಿಗೆ. ಉತ್ಸಾಹ ರೀಲ್ ಮಾಡ್ಕೊಳಕ್ಕೆ ರೀಲ್ ಮಾಡ್ಕೊಳತ್ತೇವೆ ನಾವು. ನೋಡ್ರಿ ಇಲ್ಲಿ ರೋಡ್ ನಡಕ ಟ್ರೈಪಾಡ್ ಹಚ್ಚಿಟ್ಟು ರೋಡನ್ನ ನಮ್ಮ ಅಡ್ಡ ಮಾಡ್ಕೊಂಡ್ಬಿಟ್ಟೇವೆ. ಈಗ ಯಾಕಂದ್ರೆ ಈ ಸೈಡ್ ಯಾವ ಗಾಡಿ ಅಡ್ಡಾಡೋಲ್ಲ, ರೋಡ್ ಬಂದಾಗೈತೆ. ಅದು ನಮಗೆ ಪ್ಲಸ್ ಪಾಯಿಂಟ್ ಆಗೈತೆ ಆಕ್ಚುಲಿ. ಯಾಕಂದ್ರೆ ಗಾಡಿಗಳಿಲ್ಲ ಏನಿಲ್ಲ, ಆರಾಮ್ಸೆ ರೀಲ್ ಮಾಡ್ಕೋಬಹುದು. ಹೌದಿಲ್ರಿ ಶ್ವೇತಾ ಅವ್ರ? ಲಗು ಲಗು ಮಾಡ್ಕೊಂಡು ಮತ್ತೆ ಕೇದ್ಲಂದ್ರ ವರ್ ಹಸ ಇಂಥದ ಬರೀ ಇಂಥದೇ ಬರ್ರಿ ಹಿಂಗ್ ಹಿಡ್ದು ಹಿಂಗ್ ತೆಗೆದು ಬಿಡ್ತೇನೆ. ಏನ್ ಮಾಡತ್ತಿ ಶ್ವೇತಾ? ಸರಿ ನಾನು ದುಗಸ್ಬೇಡ. ಏನ್ ಮಾಡತ್ತಿ? ಆಕಿಗೆ ದಕ್ಕ ಕೊಡ್ಬೇಕಂತ. ಎಲ್ಲಿಂದ? ಇಲ್ಲಿ ಮ್ಯಾಲಿಂದ. ಹೆಂಗ್ ದಕ್ಕ ಕೊಡ್ಬೇಕಲ್ಲ ಸೈಡ್ ಆ ಸೈಡ್ ಮತ್ ನೀನ ಬಿದ್ದಲ್ಲ ನೋಡಪೇಕ್ಷ. ಆಕೆಗೆ ದಕ್ಕ ಕೊಟ್ಟು ಬಿಡಿಸ್ಬೇಕಂತ ಅಲ್ಲಿಂದ. ದುಗಿಸ್ಬೇಕಂತ ಅಲ್ಲಿಂದ. ಏನ ತಂಗ್ ಮಾಡಿದ್ರ ದಕ್ಕ ಕೊಡ್ಬೇಕಂತ. ಯಾಕ ಅದ ತೆಗೆದ್ ನೋಡ್ಬಾರ್ತಿತ್ತೇನೋ. ನಡಕ್ ತೆಗೆದ್ ನೋಡಿದ್ರೆ ಉಬ್ಬಂಗಿಲ್ಲ ಅಂತದ. ಒಮ್ಮೆ 20 ನಿಮಿಷ ಕಂಟಿನ್ಯೂ ಇಟ್ಟು ಬಿಡ್ಬೇಕು ಅದನ್ನ. ಸರ್ ನಾ ಜಿಗಿತೇನೆ. ಏಯ್ ಬೂಟ್ನಾಗೆಲ್ಲ ಉಸುಕ್ ಹೋಗ್ಯತ್ ನಡಿ. ಏಯ್ ಕಿಡ್ಡಿ ಸಾಮಾನು ನೋಡಿ ನೀನು ಅಡಿಗೆ ಸಾಮಾನು. ಬರ್ರಿ ಶ್ವೇತಾ ಅವ್ರ ಏನ್ ಮಾಡಕತ್ತೀರಿ? ಏನಿಲ್ಲ, ನಮ್ಮ ಸ್ಪರ್ಶಾಗ ಗಾರ್ಡನ್ ಅಂತ ಹೇಳಿ ಆಳಾತಾಳ. ಆಕಿಗೊಂದ್ ಸ್ವಲ್ಪ ಗಾರ್ಡನ್ ಕರ್ಕೊಂಡ್ ಹೋಗ್ಬೇಕಾ. ಆಮೇಲೆ ನಮ್ದೊಂದ್ ಚೂರ್ ಕೆಲ್ಸ ಐತಿ. ಈಗ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಅರ್ಬಿ ಎಲ್ಲಾ ಟೆರಸ್ ಮೇಲೆ ಹಾಕೇನಿ, ಬಿಸಿಲು ಬಿದ್ದೈತೆ ಅಂತ ಹೇಳಿ. ಈಗ ತಕೊಂಡ್ ಬರ್ರಿ, ಇಲ್ಲಾಂದ್ರೆ ಬರ್ಗೋಡ್ದಂದ್ರ ಮತ್ತು ತಂಪಾಗಿರ್ತಾವ, ಮತ್ ಬಿಸ್ಲಿಗೆ ಹಾಕ್ಬೇಕಾ. ಈಗೆಲ್ಲ ಒಣಗ್ಯಾವ, ಅರ್ಬಿ ತಕೊಂಡ್ ಬಂದಿಟ್ಟು ಆಮೇಲೆ ಹೋಗೋಣಂತ ಬರ್ರಿ. ನನ್ ಮೊಬೈಲ್ ಕವರ್ ಅಂತ ಹರ್ದೈತೆ, ಅದೊಂದು ಕೊಡಿಸ್ಬರ್ರಿ. ಹಾ ಮತ್ತ ಅದನ್ನ ಕೆಲ್ಸ ಐತೆ ಅಂತ ಹೇಳಿದ್ರಿ ನಾ. ಬರ್ರಿ ಅದನ್ನ ಈಗ ಇದು ಅಂಗಿ ಕಳ್ದಂಗ ಆಗೈತೆ. ನೋಡ್ರಿ ಇಲ್ಲಿ ಅರ್ಬಿ ಎಲ್ಲೆಲ್ಲೆಲ್ಲೆಲ್ಲ ಒಣ ಹಾಕ್ಯಾರ ನಮ್ಮ ಶ್ವೇತಾ ಅವ್ರು. ಟೆರಸ್ ತುಂಬ ಇಲ್ಲಿ ಅನ್ನಾರ ಹಾಕ್ಯಾರ ಅರ್ಬಿಗೋಣಿ. ಇಷ್ಟ ಹಾಕೊಂಡದ ಅರಿವಿ ನೋಡ್ರಿ. ಅದು 1 ಗಂಟೆ ಅರಿಬೇಕು. 1 ಗಂಟೆ ಅರ್ಬಿ, 1 ಮಟ್ಟೆ, 1 ಮೂಟೆ ಕಟ್ಟನ ಕಟ್ಟಿ ನೋಡ್ರಿ. ಹೋಗೋಣ ನೋಡ್ರಿ. ಅಗ್ಸಿ ಬಾಗ್ಲಕ್ಕೆ ಹೋಗೋಣ. ಅಗ್ಸಿ ಅರ್ಬಿ ಒಗ್ಯಾಕ ಅದು ಅಲ್ಲ ಶ್ವೇತಾ ಅವ್ರ. ಕನ್ಸೋಳ ಅಂತ ನಾಗತ್ತೀರಿ ಅಲ್ಲಿ ಹೋಗ್ರಿ. ಓ ಬಂಗಾರಿ ಬಾಯ್ ಮಮ್ಮಿ ಅಂತ ಕೈ ಮಾಡತ್ತ. ಇವತ್ತು ಫ್ರಾಕ್ ಹಾಕೊಂಡಿದ್ ಭಾಳ ದಿನ ಆದ್ಮೇಲೆ. ಹೌದು ಚಂದನತಾಳ. ಓಡ್ ಬರ್ತಾ ಅವಳಿಗೆ. 3, 2, 1 ಸ್ಟಾರ್ಟ್ ರನ್ನಿಂಗ್. ಅಲ್ಲ ಪಪ್ಪನೂ ಓಡಾತಾರ ಅದ್ರಾಗತ್ತೆ. ಹಂಗೆ ಹಿಡಿತಾಕಿ ಕೈ. ಅದ ಪಾಪಕ್ಕಿ ಬರಿ ಅಲ್ಲ ಅದ. ಹಾಯ್
ಪಾಪಾಕಿ ಪರಿ ಅಲ್ಲ ಅದಕ್ಕೆ ರೆಕ್ಕಿ ಬರ್ತಾವ ಆಕಿಗೆ. ನನ್ನ ಕಡೆನ ಬಂತು. ಎಲ್ಲರೂ ಖುಷಿ ನೋಡ್ರಿ. ನಮ್ಮ ಸ್ಪರ್ಶ ಒಬ್ಬಾಕಿ ಗಾಡಿ ಮೇಲೆ ಹತ್ತಕ್ಕೆ ಹೆಂಗೆ ಹರಸ್ತಾಸ ಪಡಾತ. ಹತ್ತ ಹಿಂಗೆ ಹಿಡ್ಕೋ, ಗಟ್ಟಿಗೆ ಹಿಡ್ಕೋ, ಹಿಡ್ಕೋ, ಹಿಕ್ಕೋ, ಹಿಂಗ ಗಟ್ಟೆ ಹಿಕ್ಕೋ. ನೋಡ್ರಿ ಹೋಗುಣ್ರಿ. ಬೀಳ್ತಿ ನೋಡ, ಹಿಕ್ಕೋ ಸೋನು, ಹಿಕ್ಕೋ. ಅಪ್ಪಿ ಅಲ್ಲಿ ನೋಡ ಅಜ್ಜ ನಿಂತಾರ ಅಲ್ಲಿ ಮುಂದೆ. ಅಯ್ಯೋ ತಡ್ರಿ ಕ್ಯಾಮ್ರಾ ಅಷ್ಟು ಅಜ್ಜ ನಿಂತಾರ ನೋಡಪ್ಪಿ ಅಲ್ಲಿ. ಅಜ್ಜಕ್ಕೆ ಬಾಯ್ ಮಾಡಲ್ಲ ನೋಡ. ಅಜ್ಜ ಬಾಯ್ ಬಾಯ್ ಮಾಡಿ. ಇಲ್ಲಿ 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 ಈಚೆ ಕಡೆ ಅದಾರ ನೋಡ ಅಜ್ಜ. ಬಾಯ್ ಬಾಯ್. ಕಾಂಕ್ರೀಟ್ ಹಾಕೇ ಬಿಟ್ರಲ್ರಿ ಇಲ್ಲಿ. ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶಾಗ ಗಾರ್ಡನ್ ಬಂದ್ ಕೂಡ್ಲೆ ಗಾರ್ಡನ್ ಗಾರ್ಡನ್ ಅನ್ಕೊಂತ ಓಡ್ ಹೊಂಟಾಳ. ನಮ್ಮ ಶ್ವೇತಾ ಅವ್ರ ಮಮ್ಮಿ ಜೊತೆ ಮಾತಾಡಕತ್ತ. ಎಂದೈತಿ ಅಮಾವಾಸ್ಯೆ ನೋಡ್ರಿ ಇಲ್ಲಿ ಎಷ್ಟು ಖುಷಿಲೇ ಓಡ್ ಹೊಂಟಾಳ ನೋಡ್ರಿ ನಮ್ಮ ಸ್ಪರ್ಶ. ನಮ್ಮ ಸ್ಪರ್ಶ ನೋಡ್ರಿ ಜಾಸ್ತಿ ಆಡಕ್ ತಾನ ಒಬ್ಬಕ್ಕೆ ಹತ್ತಾಕ ಟ್ರೈ ಮಾಡತ್ತಾಳ. ನೋಡೋಣ ಹತ್ತಾಳ ಏನ್ ಪೂರ್ತಿ ಅಂತ ಹೇಳಿ. ತಾನ ಒಬ್ಬಕ್ಕೆ ಎತ್ತಾಳ. ಹತ್ತಾಳ. ಆಕೆ ಹತ್ತು ಕೊಡದೆ ಹಿಂದಿನ ಹುಡುಗರು ಪಾಪ ವೇಟ್ ಮಾಡ್ಕೋ ತಿಂತಾವ. ಸಾವ್ಕಾಸ ಹತ್ತ ಹತ್ ಲಗು ಲಗು ಅಲ್ಲಿ ಹಿಂದ ಅಕ್ಕಗಳು ನಿಂತಾರ. ಹತ್ತಮ್ಮ. ಹತ್ತ ಇಲ್ಲಿ ಮಮ್ಮಿ ಮುಂದೆ ಬರ್ತಾಳ. ಇರ್ತೇನೆ ಹತ್ತ. ಹತ್ತ ಹತ್ತ ಹತ್ ಲಗು ಹತ್ತ ಹತ್ತ. ಹತ್ತಿ ಇಲ್ಲಿ ಬಾ. ಅಪ್ಯಾಕಿನ್ ಕುಂಡ್ರಿಸ್ ಬಿಡ. ನೀವು ಮುಂದೆ ಬರ್ರಿ. ನಾ ಹಿಡಿತಂದ್ ಬಿಡ. ಅಯ್ಯೋ ತಾನ ರೆಡಿ ಆಗಿ ಬಂತ. ಬಾ 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 ಸರಿ ಸಾವಕಾಶ ಬಾ. ಬಾ ಹಿಂದ್ ಬಾಳ್ ಕೂತಾಳ. ಬಾ. ಕೈ ಬಿಡ, ಕೈ ಬಿಡ, ಕೈ ಬಿಡ, ಕೈ ಬಿಡ ಸೋನು, ಕೈ ಏ ಹೆಂಗ್ ಬಂದಿ ಸೋನು, ಹೆಂಗ್ ಬಂದಿ? ಉಪ್ಪ ಎಷ್ಟು ಖುಷಿ ನೋಡಕ್ಕೆ. ತಾನ ಒಬ್ಬಕ್ಕೆ ಆಚೆ ಬಂದಲ್ಲ ಅದಕ್ಕೆ. ಮತ್ ಬರ್ತಿ. ಅಕ್ಕ ನಿಂದಿರ ನಾ ಬರಂಗಿಲ್ಲ. ನೋಡಲ್ಲಿ ಪಾಪು ಹೆಂಗ ಹತ್ತ. ತಡಿ. ಹತ್ತ. ಜೋ ಜೋ ಬೇಡ ಅಲ್ಲಿ ಕೇಳೋಣ ಬಾ. ಏಪಿ ಒಂದು 5 ನಿಮಿಷ ಕೊಡ್ಲಾಕಿ. ನೋಡ್ರಿ ಅವ್ರ ಮನ್ಯಾಗ ಒಂದು ಹುಡುಗಿ ತಂದು ಬರ್ತಿ ಅಂತ ಹೇಳಿ ಇಕ್ಕಿ ಸೇಮ್ ಅವ್ರಿಗತ್ತೆ, ಇಕ್ಕಿ ಸೇಮ್ ಅಕ್ಕಿಗತ್ತೇನ ಅದ ಅಂತ. ಸ್ಪರ್ಶ 5 ನಿಮಿಷ ಆಟಾಡ ಹೋಗೋಣ. ವಾವ್ ಗಾರ್ಡನ್ ಅಂತ. ಗಟ್ಟಿ ಹಿಡ್ಕೊಂಡ್ ಕುಂದ್ರ ಅಪ್ಪಿ. ದುಗಿಸ್ಲಿ ದುಗಿಸ್ಲಿ. ಗಾರ್ಡನ್ ವಾವ್. ನೋಡ್ರಿ ನಮ್ಮ ಸ್ಪರ್ಶನ ಅಂತೂ ಇಂತೂ ಜೋಕಾಲಿ ಮೇಲಿಂದ ಸಾವಕಾಶ ಇಳಿಸಿದ್ವಿ. ಹಿಂಗ ರೌಂಡ್ ಹಾಕೊಂಡು ಹೋಗೋಣ ನೋಡ್ರಿ. ಬರ್ರಿ. ಅಲ್ಲೈತಿ ಹಿಂಗ ರೌಂಡ್ ಹಾಕೋಣ ನೋಡ್ರಿ. ಸೆಲ್ಫಿ ತಕೊಳಕ್ ಬಂದ ಹುಡುಗ. ಈಗ ಗೊತ್ತಾ ಹಿಡದಿ ನೀನನ್ನ ಶ್ವೇತಾ. ಹುಡುಗರ ಮೈಂಡ್ ಎಷ್ಟು ಕ್ರಿಯೇಟಿವಿಟಿ ಇರ್ತೈತಿ ನೋಡ. ಎಷ್ಟ್ ಚಂದ ಆಡಾತಾವ ನೋಡ್ರಿ. ಅದನ್ನ ಹೆಂಗಿದ್ರು ಯೂಸ್ ಮಾಡ್ಕೊಂಡು ಆಡ್ತಾರ ಹುಡುಗರು. ಅದ್ರ ಮೇಲೆ ಕೂತಿದ್ವಾಗಲ್ಲ ಎಷ್ಟ್ ಚಂದ. ಈಗ ಮತ್ತೆ ನಾವು ವಿಡಿಯೋ ಮಾಡತ್ತೆ ಅಂದ್ಕೂಡ್ಲಿ ಎದ್ ನಿಂತು. ಒಟ್ಟು ಹುಡುಗರು ಭಾಳ ಚೆನ್ನಾಗಿ ಇರ್ತಾವ. ನಮ್ಮ ಸ್ಪರ್ಶ ನೋಡ್ರಿ ಒಬ್ಬಕ್ಕೆ ಹೆಂಗ ಇದ್ರ ಮೇಲೆ ಕೂತಾಳ. ಈಗ ಬರ್ತಾಳ ನೋಡಿ ಈಚೆ ಕಡೆ. ನಾವಿಬ್ರು ಈ ಕಡೆ ಕೂತೇವಿ. ಈಗ ಬರ್ತಾಳ ಆಕಿ ಈ ಸೈಡಲ್ಲಿ. ನಾವು ಬಂದೇವ್ ಅನ್ಕೂಡ್ಲಿ ಆಕಿ ಈಗ ಬರಕ್ಕೆ. ಏನಿದೆ ಗದ್ಲ ಫುಲ್ ಇದ್ದಿದ್ದಿಲ್ಲಲ್ಲ. ಎಮ್ಮಿ ಓಡ್ಸಾಕತ್ತಾರ ನೋಡಲ್ಲ. ಎಮ್ಮಿ ಓಡ್ಸಾತಾರಲ್ಲ. ಹಾಗೆ ಹೋಗ ಕಟ್ಟಾರ. ಅದು ಪಾಪ ಹೆಂಗ್ ಮಾಡತ್ತಾರ ನೋಡ್ರಿ. ಎಲ್ಲಾರು ಎಮ್ಮಿಗಳನ್ನ ತಂದಾರ. ಅಲ್ಲಿ ಆ ಸೈಡ್ ಕಂಬಳ ಅಂತ ಹೆಂಗ್ ಮಾಡ್ತಾರಲ್ಲ ಇದನ್ನ ಮಾಡ್ತಾರ. ಎಮ್ಮಿ ಓಡಿಸ್ತಾರ ನೋಡಿ ಎಷ್ಟು ದೊಡ್ಡ ಓಡದ್ರು. ಕೆಟ್ಟ ಸಿಟ್ಟಿಗೆ ಬರಸ್ತಾರ ಅವತ್ನ. ಕಾಲ್ ಕಟ್ಟಿ ಅವ್ ಕಾಲ್ ಕಟ್ಟಿ ಸಿಟ್ಟಿಗೆ ಬರ್ಸಾತಾರ. ಬಡಿತಾರ ಅವತ್ನ ನೋಡಿಲ್ಲ ರಚ್ಚಿಗೆ ಎಬ್ಬಿಸ್ತಾರ ನೋಡ್ರಿ. ಓ ಅಂಬಾ. ಅಂಬಾ ಅದ್ರ ಸೌಂಡಿಗೆ ಇನ್ನಷ್ಟು ಸಿಟ್ಟು ಬರ್ತೈತ ಅವಕ್ಕ. ಹೌದು ಸಿಟ್ಟು ಬಂದು ಬೆನ್ನತ್ತಾವ ನೋಡ್ರಿ ಇಲ್ಲಿ ಎಮ್ಮಿಗಳು. ನಮ್ಮ ಸ್ಪರ್ಶ ಗಾರ್ಡನ್ ಒಳಗೆ ಆಟ ಆಡಿಲ್ಲ. ಈಗ ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆಮೇಲೆ ಈಗ ಇವ್ರದ್ದು ಮೊಬೈಲ್ ಕವರ್ ಹಾಕ್ಸಕ್ಕೆ ಹೊಂಟೇವಿ. ಈಗ
ನೋಡೋಣ ನಡ್ರಿ ಮತ್ತೆ ಅಲ್ಲಿ ಎಷ್ಟು ಖರ್ಚು ಮಾಡ್ತಾರೆ ನೋಡೋಣ. ಅದು ಭಾಳ ಹರಿದಿತ್ತು ಕವರ್. ಭಾಳ ವರ್ಷ 1 ವರ್ಷ ಮ್ಯಾಲ ಆತದ. 1 ವರ್ಷ ಮ್ಯಾಲ ಆತ. ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಹಾಕ್ಸಿದ್ದು ಕಾಣಿಸ್ತದ. 1 ವರ್ಷ ಆಗಿ ಬಂತ. ಆಕ್ಚುಲಿ 3 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಿತ್ತು ಕವರ್. ಆಗೈತದ ಹಿಂಗ ಮ್ಯಾಲಿಂದ. ಅದಕ್ಕೆ ಬೇರೆ ತಗೊಂಡ್ ಬರೋಣ ಅಂತ ನಡ್ರಿ. ಬರೀ ನೋಡ್ರಿ ನಮ್ಮ ಮೊಬೈಲ್ಗೆ ಒಂದು ಹೊಸ ಅಂಗಿ ತಗೊಂಡೆ. ಇದಕ್ಕೆ 300 ರೂಪಾಯಿ ಅಂತ ಹೇಳಿದ್ರೆ 300 ರೂಪಾಯಿ ಕೊಟ್ಟೆ. ಹಾಕೊಳ್ಳಿಲ್ಲ ಕವರ್ ಶ್ವೇತಾವ್ರ ನೋಡ್ರಿ ನಿಮ್ಮ ಗ್ಲಾಸ್ ಎಲ್ಲ ಹೊಡೆದೈತೆ, ಅದಕ್ಕೆ ಒಂದು ಸ್ವಲ್ಪ ಗ್ಲಾಸ್ ಹಾಕ್ಸೋಣಂತ ನೋಡ್ರಿ. ನಮ್ಮ ಶ್ವೇತಾ ಅವ್ರ ಏನಿದೆ ಮೊಬೈಲ್ಗೂ ಹೊಸದ ಸ್ಕ್ರೀನ್ ಗಾರ್ಡ್ ಹಾಕಿದೆ. ಪೂರಾ ಪುಡಿ ಆಗಿತ್ತಿದೆ. ಈಗಿನದ ಎಲ್ಲ ಅದ ಈಗಿನ ಕಿತಾಪತಿ ಪ್ರಸಾದ ನಮ್ಮ ಸ್ಪರ್ಶನ್ ಪ್ರಸಾದ ಇತ್ತಲ್ಲ ಅದ್ರ ಮೇಲೆ ತಗೊಂಡ್ವಿ. ಈಗ ಇದಕ್ಕೂ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ವಿ. ಹೋಗೋಣ ಅಂತಿಗಿದ್ಲು ದೊಡ್ಡ ಕೊಟ್ಟು. ನಾವಿಬ್ರು ಬಿಗ್ ಬಾಸ್ ನೋಡ್ಕೊಂತ ಕೂತೇವೆ. ಇಲ್ಲಿ ಅಡ್ವರ್ಟೈಸ್ ಇರ್ತೈತಿ. ನಾವೇನೋ ಮಾತಾಡತ್ತಿದ್ವಿ, ನಿನಗೆ ಸಿಟ್ಟು ಬಂತ ಒಳಗೆ ಹೋಗಿ ಬಿದ್ದಿದ್ದಿ. ಆಮೇಲೆ ನಿಂಗೆ ಖುಷಿ ಆಗುವಂತ ಒಂದು ಮಾತು ಹೇಳಿ ಓಡಿ ಬಂದೆ. ಹಾಂ ನಮ್ಮ ಸ್ಪರ್ಶಾಗ ಕೈ ಇಷ್ಟು ನುಸಾಕತ್ತವಲ್ಲ ಮೊಬೈಲ್ ನೋಡಿ ಆಕಿ ಕಾಲ ಮೇಲೆ ಮೊಬೈಲ್ ಹಂಗೆ ಇಟ್ಕೊಂಡ ಕಾಲ ಎಲ್ಲಿಟ್ಟಾಳ ಮೊಬೈಲ್ ಎಲ್ಲಿಟ್ಟಾಳ ಎಷ್ಟು ಚಂದ ಕೂತ್ ನೋಡದ ನೋಡ್ರಿ. ಮೊಬೈಲ್ ಹುಚ್ಚು ಬಾಳ್ ಹಿಡಿದಿದೆ. ಟೋನೆ ಟೋನು ಫೋನ್ ಎಲ್ಲಿಟ್ಟಿ? ಸ್ಕ್ರೀನ್ ಚಲೋ ಆಗೈತಿ ಚಿನ್ನು ನೋಡಾಕ. ಬಿಗ್ ಬಾಸ್ ಹುಚ್ಚ ಎಷ್ಟು ಅಂತಂದ್ರೆ ನಮಗೆ ಊಟಕ್ಕೆ ಹೋಗ್ಬೇಕಾದ್ರೆ ಲ್ಯಾಪ್ಟಾಪ್ ಹಿಡ್ಕೊಂಡು ಹೊಂಟಾನೆ. ಯಾಕಂದ್ರೆ ಅಲ್ಲಿ ಪಪ್ಪ ಮಮ್ಮಿ ಟಿವಿ ಒಳಗೆ ಏನಾರ ಸೀರಿಯಲ್ ನೋಡ್ತಿರ್ತಾರೆ. ಅವ್ರಿಗೂ ಡಿಸಪಾಯಿಂಟ್ ಆಗ್ಬಾರ್ದು, ನನಗೂ ಡಿಸಪಾಯಿಂಟ್ ಆಗ್ಬಾರ್ದು ಅಂತೇಳಿ ನಾ ಲ್ಯಾಪ್ಟಾಪ್ನಾಗ ಬಿಗ್ ಬಾಸ್ ನೋಡ್ಕೊಂತ ಈಗ ಊಟ ಮಾಡ್ತೇನೆ. ಬರ್ರಿ ಊಟ ಮಾಡೋಣ ಅಂತ. ಏನ್ರಿ ಶ್ವೇತಾರ? ಬಿಗ್ ಬಾಸ್ ನೋಡ್ಕೊಂತ ಕೂತೀವಿ ನಾನು ಶ್ವೇತಾರ. ಯಾರು ಗೆಲ್ಬೋದು? ಮೇ ಬಿ ಕಾರ್ತಿಕ್. ಹೌದಾ? ನನಗೂ ಕಾರ್ತಿಕ್ ಅನ್ಸತೈತಿ, ಯಾಕಂತ ಗೊತ್ತಿಲ್ಲ. ಬಟ್ ಒಂದು ಸ್ಟ್ರಾಂಗ್ ಫೀಲಿಂಗ್ ಕಾರ್ತಿಕ್. ಫಸ್ಟ್ ಸೆಕೆಂಡ್ ರನ್ನರ್ ಪ್ರತಾಪ್, ಥರ್ಡ್ ಸಂಗೀತ. ಅಲ್ಲ ಮತ್ ನೀ ಹಿಂಗ ಇಷ್ಟು ಕಾನ್ಫಿಡೆನ್ಸ್ ಹೇಳತಿ. 10:45 ಆಗೈತಿ ಈಗ ಟೈಮ್. ಮತ್ ನೀವು ನೋಡಿ ಹೇಳಕತ್ತೀರಿ ಅಂತ ನೋಡ್ಕೊಬಿಟ್ರಪ್ಪ. ನಾವು ಈಗ ಲೈವ್ ನೋಡಾಕತ್ತೇವಿ. ಬಟ್ ಇದು ಆಲ್ರೆಡಿ ಮಂಗಳವಾರ ಆಕೈತಿ. ಬಟ್ ನನಗ ವಿನಯ್ ಅವ್ರು ಹೋಗಿದ್ದ ಭಾಳ ಕೆಟ್ಟ ಅನಿಸ್ತ. ಸೆಕೆಂಡ್ ಇರ್ಬೇಕಿತ್ತು ಅವ್ರ ಆಟ ಆಡಿದ್ ನೋಡಿದ್ರೆ ಸೆಕೆಂಡ್ ಇರ್ಬೇಕಿತ್ತು ಅನಿಸ್ತ. ಬಟ್ ಅವ್ರ ಅಗ್ರೆಸಿವ್ನೆಸ್ ಅವ್ರ ಅಗ್ರೆಸಿವ್ನೆಸ್ ಅವ್ರನ್ನ ಸ್ವಲ್ಪ ಕೈ ಕೊಡ್ತಂತ ಅನಿಸ್ತೈತೆ. ಅದಕ್ಕೆ ಮನುಷ್ಯ ಪೇಷನ್ಸ್ ಭಾಳ ಬೇಕು. ಫಸ್ಟಿಗೆ ಯಾರ ಕಾರ್ತಿಕ ಮತ್ತು ವಿನಯ್ ಇಬ್ರು ಫೈನಲಿಸ್ಟ್ ಇರ್ತಾರ ಅಂತ ಮಾಡಿದ್ನಿ. ಬಟ್ ಇದು ಉಲ್ಟಾ ಹೊಡಿತ. ಬಟ್ ಏನಾಗ್ಲಿ ಕಾರ್ತಿಕ್ ವಿನ್ ಆಗ್ಬೇಕು ಪಾಪ. ಹೌದು ಪಾಪ ಸ್ವಲ್ಪ ಬಡವದಾನಂತ. ಯಾರ ವಿನ್ ಆಗ್ತಾರ ಗೊತ್ತಿಲ್ಲ, ಇನ್ನ ಟೈಮ್ ಐತಿ. ಅವ ಪಾಪ ಬಡವದಾನಂತ, ಅವಂಗೊಂದ್ ಸ್ವಲ್ಪ ಸಹಾಯ ಆಗ್ತೈತಿ. ಅವಂಗ ಅವ್ರ ಮಮ್ಮಿಗೋಸ್ಕರ ಒಂದ್ ಸಣ್ಣ ಮನಿ ಕೊಡ್ಬೇಕನ್ನೋದು ಆಸೆ ಐತಂತ. ಆಗ್ಲಿ ಅಂದ್ರ ಸ್ವಂತ ಮನಿ. ಯಾರಿಗೆದ್ರು ಖುಷಿನ. ಬಟ್ ಏನೋ ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ವಿ ಅಷ್ಟೇ. ಯಾರಿಗೆದ್ರು ಖುಷಿ. ಅವ್ರೇನ್ ನಮ್ಗೆ ರೊಕ್ಕ ತಂದು ಕೊಡಂಗಿಲ್ಲ, ನಾವೇನ್ ಹೋಗಿ ಅವ್ರ ರೊಕ್ಕ ಕೊಡಂಗಿಲ್ಲ. ಸುಮ್ ಇಸ್ ನ್ಯೂಸ್ ನೋಡಿದ್ದಕ್ಕೆ ಒಂದೇನೋ ಅಭಿಪ್ರಾಯ ವ್ಯಕ್ತಪಡಿಸತ್ತೇವ ಅಷ್ಟ. ನೋಡೋಣ ಏನೇನ್ ಆಕೇತ ಅಂತೇಳಿ. ಅಡ್ವರ್ಟೈಸ್ ಹತ್ತಿದ್ಮೇಲೆ ತೋರಿಸ್ತಾರೆ. ಈಗ ತೋರ್ಸಂಗಿಲ್ಲ ಹಿಂಗ ಹಂಗಂತಿ. ಈಗ ಈ ಸೀಸನ್ 10 ವಿನ್ನರ್ ಈಸ್ ಶ್ವೇತಾ ನೋಡ್ರಿ. ಅಡ್ವರ್ಟೈಸ್ ಹತ್ತಿದ್ಮೇಲೆ ಹೇಳ್ತಾರ, ನಂಗೆ ಗೊತ್ತೈತಿ. ಹಂಗಂತಿ. ನಮ್ ಶ್ವೇತಾನು ಡೈರೆಕ್ಟರ್ ಆಗ್ಯಾಳ ಬಿಗ್ ಬಾಸ್ ಅದ್ದು. ನನ್ಗೂ ಖುಷಿ ಭಾಳ ಆತು. ಶೋ ಮುಗಿದು ಶೋ ಮತ್ತೊಂದು ಸ್ಟಾರ್ಟ್ ಆಯ್ತು. ಮ್ಯೂಟ್ ಟೆಲಿಕಾಸ್ಟ್ ಚಾಲು ಆಗತೈತಿ. ಫೈನಲಿ ನಮಗ ಕಾರ್ತಿಕ್ ಅವರು ವಿನ್ ಆದ್ರ ಖುಷಿ ಅನಸ್ತ. ನಂಗೂ ಖುಷಿ ಭಾಳ ಆತು. ಬಿಗ್ ಬಾಸ್ ಮುಗಿತು ಇವತ್ತಿಗೆ. ನಿಮ್ಗ ಯಾರು ವಿನ್ ಆಗ್ಬೇಕಾಗಿತ್ತು? ಯಾರು ವಿನಯ್ ಕಾರ್ತಿಕ್ ಅವ್ರಂದ್ರು ವಿನ್ ಆದ್ರ ನಿಮ್ ಪ್ರಕಾರ ಯಾರು ವಿನ್ನರ್ ಇರ್ಬೋದಿತ್ತು, ಆಗ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನಮಗ್ರೆ ಕಾರ್ತಿಕ ಬೇಕಾಯ್ತು, ಕಾರ್ತಿಕ್ ಅವ್ರ ಆದ್ರ
ಮತ್ತೆ ಆಮೇಲೆ ಹೆಂಗ್ ಅನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್ ನಾವೆಲ್ಲ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನೋಡಿದ್ರಿ ನೀವು. ಆಮೇಲೆ ಬಿಗ್ ಬಾಸ್ ಸಹಿತ ನೋಡಿದ್ವಿ, ಅದನ್ನು ಸ್ವಲ್ಪ ಬ್ರೀಫ್ ಆಗಿ ತೋರಿಸಿದ್ವಿ. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಅದಕ್ಕೆ ಕಾಪಿರೈಟ್ ಹಾಕಿ ನಮ್ಮ ವಿಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ ಆಮೇಲೆ ಅಷ್ಟೇ. ಹೆಂಗಂತ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನ ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತು ನಾಳೆ ಸಲ ಒಳಗೆ ಸಿಗೋಣಂತೆಲ್ಲ ಅಲ್ಪ ಬಾಯ್ ಟೇಕ್ ಕೇರ್. ನೋಡ್ರಿಪ್ಪ ನಮ್ಮ ಗುಂಡೆ ಅಂತೂ ಗುಬ್ಬಿ ಮಕ್ಕೊಂಡೈತಿ. ಸೊ ನಾವು ಮಕ್ಕೋತೇವಂತ ಸ್ವಚ್ಛದ ಗೂದು ಗುದು ಗೂದು ಗುದು ಗುಡ್ ನೈಟ್.